ಶುಭೋದಯ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ರೀ ಚೈತ್ರ ಜಗತ್ತು ಜಮಖಂಡಿಗೆ. ಇವತ್ತಿನ ದಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಒಂದು ಒಳ್ಳೆಯ ವಿಷಯ ತಂದನ್ರಿ. ಇಲ್ಲಿ ನಮ್ಮ ಹೊಲದಾಗ ಒಡ್ಡಿನ ಮೇಲೆ ಒಂದಿದ ಪುಟ್ಟದಾದಂಥ ಗಿಡ ಎದ್ದೈತಿ. ಇದೆ ನೋಡ್ರಿ ಸೀತಾಫಲ ಗಿಡ. ನಾನು ಹಂಗೆ ವಿಡಿಯೋ ಮಾಡ್ಕೊತ ಇಲ್ಲಿ ಇದು ಗಿಡ ಒಡ್ನ್ಯಾಗ ಎದ್ದಿರೋದ್ರಿಂದ ಬಹಳಷ್ಟು ಕಸ ಆಗಿಬಿಟ್ಟೈತ್ರಿ. ಹಂಗೆ ಅದನ್ನೆಲ್ಲ ಕೀಳ್ಕೊತ ಸ್ವಚ್ಛ ಮಾಡ್ಕೋತ ಈ ವಿಡಿಯೋ ಮಾಡಾಕತ್ತೇನಿ. ಎಲ್ಲರಲ್ಲೇ ಈ ಥರ ಸೀತಾಪಪ್ಪಳಕಾಯಿ ಗಿಡ ಇರ್ತಾವೆ. ಆದ್ರೆ ಅದರ ಆ ಹಣ್ಣಿನ ಅನುಕೂಲಗಳ ಮತ್ತು ಆ ಗಿಡದ ಅನುಕೂಲಗಳ ನಮಗೆ ಯಾರಿಗೂ ಗೊತ್ತಿರಂಗಿಲ್ಲ. ಹಂಗೆ ಈ ವಿಡಿಯೋ ಮಾಡ್ಕೋತನ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕಂತೇಳಿ ಅಂದ್ಕೊಂಡೇನಿ. ನಾನು ಈ ವಿಡಿಯೋದಾಗ ನಿಮಗೆ ಈ ಸೀತಾಪಪ್ಪಳಕಾಯಿ ಹಣ್ಣಿನ ಉಪಯೋಗ ಮತ್ತು ಅದರ ಬೀಜದ ಉಪಯೋಗ, ಅದರ ತೊಗಟಿ ಉಪಯೋಗ ಮತ್ತು ಎಲೆ ಉಪಯೋಗ ಎಲ್ಲನೂ ಸಂಪೂರ್ಣವಾಗಿ ಹೇಳ್ಬೇಕಂತ ಅಂದ್ಕೊಂಡನಿ. ಇದು ನೋಡ್ರಿ ಎಷ್ಟು ಪುಟ್ಟದಾಗೈತಿ ಗಿಡ, ಆದರೂ ಸಹ ಒಂದು ಹಣ್ಣು ಕೊಟ್ಟೈತಿದು ಈ ಗಿಡ. ಇದಕ್ಕೆ ಭಾಳ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗ್ಯಾವ್ರಿ ಮತ್ತು ಗಿಡದಾಗ ಹಣ್ಣು ಆಗಿದ್ರಿಂದ ಗುಬ್ಬಿನೂ ತಿಂದೈತಿ ಅದನ್ನು ಸ್ವಲ್ಪ. ಬೀಜ ಜಾಸ್ತಿ ಅದಾವಂಥೇಳಿ ಈ ಹಣ್ಣನ್ನು ನಾವು ತಿನ್ನೋದು ಬಿಡಬಾರ್ದು. ಇದರಿಂದ ಬಹಳಷ್ಟು ನಮ್ಮ ಆರೋಗ್ಯಕ್ಕೆ ಅನುಕೂಲಗಳದಾವು. ಈ ಸೀತಾಪಪ್ಪಳಕಾಯಿ ಒಳಗೆ ರೆಬೋಫ್ಲಾವಿಯನ್ ಮತ್ತು ವಿಟಮಿನ್ ಸಿ ಅಂಶ ಇರ್ತೈತಿ. ಅದ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ತೈತಿ. ನಮ್ಮ ದೃಷ್ಟಿ ಸಾಮರ್ಥ್ಯನೂ ಇದರಿಂದ ಹೆಚ್ಚಾಕತಿ. ಹಿಮೋಗ್ಲೋಬಿನ್ ಈ ಹಣ್ಣಿನೊಳಗೆ ಹೆಚ್ಚಾಗಿರ್ತೈತಿ. ಕೊಲೆಸ್ಟ್ರಾಲ್ ನಿಯಂತ್ರಣನೂ ಮಾಡ್ತೈತಿ. ಸೀತಾಫಲ ತಿನ್ನೋದ್ರಿಂದ ದೇಹದ ತೂಕ ಹೆಚ್ಚಾಕೈತಿ. ಇದ್ರಾಗ ವಿಟಮಿನ್ ಸಿ, D6, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, B2, ಶರ್ಕರೆ ಪಿಷ್ಟ ಇವೆಲ್ಲ ಇರೋದ್ರಿಂದ ದೇಹಕ್ಕೆ ಇದು ಹೆಚ್ಚು ಶಕ್ತಿ ನೀಡ್ತೈತಿ. ಸಣ್ಣ ಮಕ್ಕಳು ಏನರ ಇದ್ದು ಅಂದ್ರೆ ಅವರಿಗೆ ಇದು ಒಳ್ಳೆಯ ಒಂದು ಹಣ್ಣು ಅಂತಲೇ ಹೇಳ್ಬೋದು. ಮತ್ತು ಗರ್ಭಿಣಿಯರಿಗಂತೂ ಇದು ಒಂದು ಒಳ್ಳೆಯ ಹಣ್ಣಾಗೈತಿ. ಯಾಕಪ್ಪ ಅಂದ್ರೆ ಸೀತಾಫಲ ತಿನ್ನೋದ್ರಿಂದ ಜಾಸ್ತಿ ಗರ್ಭಪಾತಗಳಾಗೋದಿಲ್ಲ. ಗರ್ಭಿಣಿಯರಿಗೆ ಇದೊಂದು ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತೈತಿ ನೋಡ್ರಿ. ಈ ಸೀತಾಪಪ್ಪಳಕಾಯಿ ಹಣ್ಣಿನ ಸೊಪ್ಪು ಏನಿರ್ತೈತಿಲ್ಲ ರೀ, ಅದನ್ನು ರಸ ಮಾಡಿ ನಮ್ಮ ಹಲ್ಲು ಏನರ ಹುಳುಕಾಗಿದ್ದು ಅಂದ್ರೆ ಅದಕ್ಕೆ ಹಚ್ಚೋದ್ರಿಂದ ಹಲ್ಲು ನೋವುಗಳೆಲ್ಲ ಕಡಿಮೆ ಆಕ್ಕವು. ಮತ್ತು ದವಡೆ ಇನ್ಫೆಕ್ಷನ್ ಏನರ ಆಗಿತ್ತಂದ್ರೆ ಅಂಥವು ಸದರು ಎಲ್ಲ ಕಡಿಮೆ ಆಕ್ಕವು ನೋಡ್ರಿ ಇದಕ್ಕೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದ್ರೆ ಈ ಪ್ರಕೃತಿ ಮಡಿಲಾಗ ಹುಟ್ಟಿದ ಈ ಸೀತಾಪಪ್ಪಳಕಾಯಿಗೆ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ಕಡಿಮೆ ಮಾಡುವಂತಹ ಶಕ್ತಿ ಕೂಡ ಐತಿ. ಅಂಥ ಅದ್ಭುತವಾದ ಶಕ್ತಿಯನ್ನು ಈ ಹಣ್ಣು ಹೊಂದೈತಿ. BP-ಗೂ ಸಹ ಒಂದು ಅದ್ಭುತವಾದ ಔಷಧನ ಅಂತ ಹೇಳ್ಬೋದಿದೆ. ಈ ಸೀತಾಪಪ್ಪಳಕಾಯಿ ಹಣ್ಣನ್ನು ಎಲ್ಲ ಚೆಂದಂಗೆ ತೊಳೆದು ಅದನ್ನು ತೆಗೆದು ಒಳಗಿಂದ ಮಿಕ್ಸರ್ಗೆ ಹಾಕಿ ರುಬ್ಬಿ ಒಂದು ಸ್ವಲ್ಪ ಅವಳು ಚೋಳಂಗೆ ರುಬ್ಬಬೇಕು. ಆಮೇಲೆ ಅದನ್ನು ಬೀಜ ತೆಗಿಬೇಕು. ಅದಕ್ಕೆ 1 ಕಪ್ ಹಾಲು ಮತ್ತು 2 ಸ್ಪೂನ್ ಸಕ್ಕರೆ ಹಾಕಿ ಚೆಂದಾಗಿ ಮಿಕ್ಸರ್ದಾಗ ವಾಪಸ್ ಗ್ರೈಂಡ್ ಮಾಡಿ ಒಂದು ಗ್ಲಾಸಿಗೆ ಹಾಕಿದ್ರೆ ಅದ್ರೊಳಗೆ ಒಂದಿಷ್ಟು ಐಸ್ ಹಾಕಿದ್ರೆ ರೆಡಿ ಆಗ್ತೈತೆ ನೋಡ್ರಿ ಸೀತಾಫಲ ಮಿಲ್ಕ್ ಶೇಕ. ಈ ಥರ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಇದನ್ನು. ನೋಡ್ರಿ ಈ ಥರ ನಮ್ಮ ಗಿಡಕ್ಕೆ ನಾ ಎಲ್ಲ ಹಸನು ಮಾಡೀನಿ, ಕಸ ಎಲ್ಲ ಕಿತ್ತ. ಇದಕ್ಕೊಂದು ಸ್ವಲ್ಪ ನಾವೀಗ ನೀರು ಹಾಕೋಣ. ಇನ್ನೊಂದು ಚೂರ ಇದು ದೊಡ್ಡದಾಗಿ ಬೆಳೆದ ಒಂದು ಸ್ವಲ್ಪ ಹಣ್ಣುಗಳನ್ನ ಜಾಸ್ತಿ ಕೊಡ್ತೈತಿ. ಅದಕ್ಕಾಗಿ ನಾನು ನಿಮಗೆ ಮೊದಲೇ ಹೇಳಿದಂಗೆ ಇದ್ರ ತೊಗಟಿ ಸಹ ಉಪಯೋಗ ಆಕೈತಿ. ಈ ಸೀತಾಪಪ್ಪಳಕಾಯಿ ತೊಗಟಿ ಕಷಾಯ ಮಾಡಿ ಕುಡಿಯೋದ್ರಿಂದ ಬೇದಿ ನಿಂದಿರ್ತೈತಿ ಅಂಥೇಳಿ ಆಯುರ್ವೇದಿಕ್ ಹೇಳ್ತೈತಿ. ಹಂಗೆ ಮತ್ತು ಇದ್ರ ಎಲೆ ಸಹ ಔಷಧಿಯ ಗುಣವನ್ನು ಹೊಂದೈತಿ. ಅದೇನಪ್ಪ ಅಂದ್ರೆ ಕುರ ಅಥವಾ ಗುಳ್ಳೆ ಆಗಿರ್ತಾವಲ್ರಿ ದೇಹದ ಮೇಲೆ, ಅವು ಏನಾರೇ ಆಗಿದ್ದು ಅಂದ್ರೆ ಈ ಎಲೆಯನ್ನು ಜಜ್ಜಿ ಇದರ ರಸವನ್ನು ತೆಗೆದು ಆ ಗುಳ್ಳೆಗಳ ಮೇಲೆ ಹಚ್ಚಿದ್ರೆ ಅವುಗಳು ಮಾಯ್ತಾವ್ರಿ. ಈ ಹಣ್ಣಿಗೆ ನಾವು ಸೀತಾಫಲ ಅಂತ ಕರಿತೀವಿ. ಮತ್ತು ಹಂಗೆ ಇಂಗ್ಲೀಷ್ದಾಗ ಇದಕ್ಕೆ ಕಸ್ಟರ್ಡ್ ಆ್ಯಪಲ್ ಅಂಥೇಳಿ ಕರೀತಾರೆ. ಮತ್ತು ಹಿಂದಿ ಒಳಗೆ ಶರೀಫ ಅಂತ ಕರೀತಾರೆ. ವೈಜ್ಞಾನಿಕ ಹೆಸರು ಏನಪ್ಪ ಅಂದ್ರೆ ಇದರ ಸೈಂಟಿಫಿಕ್ ನೇಮ ಎನೋನಾ ಸ್ಕ್ವಾಮೋಸಾ. ಇದ್ರ ಜೋಡಿನ ನಾವು ತಿಂದು ಉಗಿಯುವಂಥ ಈ ಬೀಜದಾಗ ಒಂದು ಟ್ರಿಕ್ ಅಡಗೈತ್ರಿ. ಅದೇನಪ್ಪ ಅಂದ್ರೆ ಈ ಬೀಜಗಳನ್ನ ಚೆಂದಂಗೆ ಬಿಸಿಲಿಗೆ ಒಣಗಿಸಿ ಇದ್ರ ಪುಡಿಯನ್ನು ಮಾಡಿ ಕೊಬ್ಬರಿ ಎಣ್ಣೆಯಾಗ ಮಿಕ್ಸ್ ಮಾಡಿ ಅದನ್ನು ನಾವು ಒಂದು 20 ನಿಮಿಷ ತಲೆಗೆ ಹಚ್ಕೋಬೇಕ್ರಿ. ಆಮೇಲೆ 20 ನಿಮಿಷ ಆದ ಬಳಿಕ ತಲೆ ತೊಳ್ಕೊಂಡ್ರೆ ತಲೆಯಾಗಿರೋ ಹೇನುಗಳೆಲ್ಲ ಹೊಕ್ಕಾವು. ಇದೊಂದು ಹೇನಿಗೆ ಒಂದು ರಾಮಬಾಣನ ಅಂತ ಹೇಳ್ಬೋದು.
ಇದರಿಂದ ಇಷ್ಟೆಲ್ಲ ಅನುಕೂಲಗಳದಾವ ನೋಡ್ರಿ. ಈ ಗಿಡದಾಗ ಏನು ಹಣ್ಣು ಆಗಿರ್ತೈತಲ್ಲ ಈ ಸೀತಾಪಪ್ಪಳಕಾಯಿ ತಿನ್ನಕ್ಕೆ ಬಹಳಷ್ಟು ರುಚಿಯಾಗಿರ್ತೈತಿ. ಇಂತಹ ಹಣ್ಣುಗಳನ್ನ ತಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೇನಾರ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ ರೀ. ಸರ್ವೇ ಜನ ಸುಖಿನೋ ಭವತು.